ಕೋಟ್ಯಾಂತರ ಜನ ವಿಶ್ವದಲ್ಲಿ ಒಂದೇ ಒಂದು ವಿಚಾರವಾಗಿ ಅತಿ ದೊಡ್ಡ ಪ್ರಾರ್ಥನೆಯನ್ನ ಮಾಡ್ತಾ ಇದ್ರು. 9 ತಿಂಗಳ ವನವಾಸ ಸುಖಾಂತ್ಯವಾಗಲಿ ಅನ್ನುವಂತಹ ಪ್ರಾರ್ಥನೆ ಇತ್ತು. ಫೈನಲಿ ಆ ಪ್ರಾರ್ಥನೆ ಫಲಿಸಿದೆ. ಸುನಿತಾ ವಿಲಿಯಮ್ಸ್ ಅವರ ವಿಚಾರದಲ್ಲಿ ಸುನಿತಾ ವಿಲಿಯಮ್ಸ್ ಸೇರಿದಂತೆ ಇತರೆ ವಿಜ್ಞಾನಿಗಳು ಬಹಳಷ್ಟು ಪ್ರಯಾಸವನ್ನ ISS ಅಂದ್ರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಲ್ಲಿ ಪಡ್ತಾ ಇದ್ರು. ಬಟ್ ಆ ಎಲ್ಲ ಜಂಜಾಟ ಜಿಜ್ಞಾಸೆಗಳಿಗೆ ಉತ್ತರ ಸಿಕ್ಕಿದೆ, ಫಲಿಸಿದೆ. ಕೋಟ್ಯಾಂತರ ಜನರ ಪ್ರಾರ್ಥನೆ ಭೂಮಿಗೆ ಸುನಿತಾ ವಿಲಿಯಮ್ಸ್ ಸೇರಿದಂತೆ ಇತರೆ ವಿಜ್ಞಾನಿಗಳು ಕೂಡ ಮರಳಿದ್ದಾರೆ. ಸುನಿತಾ ಸೇರಿ ಟೋಟಲ್ ಆಗಿ 4 ಜನ ಗಗನಯಾತ್ರಿಗಳು ಭೂಮಿಗೆ ಸುರಕ್ಷಿತವಾಗಿ ಬಂದಿದ್ದಾರೆ. ಟಚ್ ಡೌನ್ ಅಂತ ಹೇಳ್ತೀವಿ ನಾವು ಟೆಕ್ನಿಕಲಿ. ಸೊ ಬೆಳಗ್ಗೆ ಅಂದ್ರೆ ನಸುಕಿನ ಜಾವ 3:27ಕ್ಕೆ ಫ್ಲೋರಿಡಾದ ಕರಾವಳಿಯಲ್ಲಿ ಭೂಸ್ಪರ್ಶ ಆಗಿದೆ, ಟಚ್ ಡೌನ್ ಆಗಿದೆ ಅನ್ನೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. 286 ದಿನಗಳ ವನವಾಸವನ್ನ ಈ ಮೂಲಕ ಗಗನಯಾತ್ರಿಗಳು ಅಂತ್ಯಗೊಳಿಸ್ತಾ ಇದ್ದಾರೆ. 8 ದಿನಕ್ಕೆ ಅಂತ ಹೋದವರು ತಗಲಾಕೊಂಡಿದ್ದು ಬರೋಬ್ಬರಿ 9 ತಿಂಗಳ ಸಮಯ. 9 ತಿಂಗಳಲ್ಲಿ ಅನೇಕ ಸುದ್ದಿಗಳು ಇವರ ವಿಚಾರವಾಗಿ ಬಂದು ಹೋದ್ವು. ಅವರ ಆರೋಗ್ಯ ಹದಗೆಟ್ಟಿದೆಯಂತೆ, ಸ್ಪೇಸ್ನಲ್ಲೇ ಕಳೆದು ಹೋಗ್ತಾರಂತೆ, ಈ ಥರ ನಾನಾ ಪ್ರಶ್ನೆಗಳಿತ್ತು. ನೋಡಿ, ಆ ಅದ್ಭುತ ಗಳಿಗೆಗೆ ಸಂಬಂಧಪಟ್ಟಂತಹ ಒಂದು ವಿಡಿಯೋ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಫ್ಲೋರಿಡಾದ ಸಮುದ್ರದಲ್ಲಿ ಟಚ್ ಡೌನ್ ಮೂಮೆಂಟ್ ಹತ್ರ ಆಗ್ತಾ ಇದ್ದ ಹಾಗೆ ಆ ಪ್ಯಾರಾಚೂಟ್ಗಳು ವರ್ಕ್ ಆಗಿದೆ. ಮತ್ತೆ ಆ ಸಮುದ್ರಕ್ಕೆ ಆ ಕ್ಯಾಪ್ಸುಲ್ ಮಾದರಿಯ ನೌಕೆ ಇಳಿತಾ ಇದ್ದ ಹಾಗೆ ಅವ್ರನ್ನ ರೆಸ್ಕ್ಯೂ ಮಾಡೋದಕ್ಕೆ ಅಂತಾನೆ ಅಲ್ಲಿ ನಾಸಾ ಟೀಮ್ ಕೂಡ ಸಿದ್ಧವಾಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಫೈನಲಿ ಅನೇಕ ಎಕ್ಸ್ಪೆರಿಮೆಂಟ್ಗಳಿಗೂ ಕೂಡ ಈ ಪಯಣ ಸಾಕ್ಷಿಯಾಗಿದೆ. 9 ತಿಂಗಳು ಅಂತ ಹೇಳಿದ್ರೆ ಅವರೇನು ಅಲ್ಲಿ ಜೈಲಿನ ಥರ ಇರಲಿಲ್ಲ. ತುಂಬ ಎಕ್ಸ್ಪೆರಿಮೆಂಟ್ಗಳನ್ನ ಕಂಡಕ್ಟ್ ಮಾಡಿದ್ರು, ತುಂಬ ವಿಚಾರಗಳನ್ನು ಆಗಾಗ ಹಂಚಿಕೊಳ್ತಾ ಇದ್ರು. ಸುನಿತಾ ವಿಲಿಯಮ್ಸ್ ಅವರಂತೂ 9 ಮಂತ್ಸ್ ನನಗೆ ಒಂದು ವಿಚಿತ್ರ ಅನುಭವವನ್ನು ಕೊಡ್ತು, ತುಂಬ ಚೆನ್ನಾಗಿದೆ. ನಾನು ಇನ್ಫ್ಯಾಕ್ಟ್ ಅವರು ವಾಪಸ್ ಬರಬೇಕಾದ್ರೆ ಏನು ವಿಚಾರವನ್ನು ಮಿಸ್ ಮಾಡ್ತೀರಾ ನೀವು ಅಂತ ಕೇಳಿದಾಗಲೂ ಅವ್ರು ಹೇಳಿದ್ದು, ನಾನು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನಲ್ಲಿ ಇರೋದನ್ನು ನಾನು ಮಿಸ್ ಮಾಡ್ತೀನಿ ಅಂತ ಹೇಳಿದ್ರು. ಮತ್ತು ಈ ಎಕ್ಸ್ಪೆರಿಮೆಂಟ್ ಅಗೇನ್ ದೀರ್ಘಕಾಲದಲ್ಲಿ ಬಾಹ್ಯಾಕಾಶದಲ್ಲಿ ಇದ್ದಂತಹ 2ನೇ ಮಹಿಳೆ ಅನ್ನುವಂತಹ ರೆಕಾರ್ಡ್ಗೂ ಇದು ಕಾರಣ ಆಗಿದೆ. ನೋಡಿ, ಆ ರೋಪ್ಗಳನ್ನು ಬಳಸಿ ಆ ನೌಕೆಯನ್ನು ಅಲ್ಲೇ ನಾಸಾಗೆ ಸಂಬಂಧಪಟ್ಟಂತಹ ಅನೇಕ ಸ್ಪೇಸ್ ಶಿಪ್ಗಳು ಕೂಡ ಅಲ್ಲಿದ್ವು. ಸೊ ಅದರ ಮೂಲಕ ಅಲ್ಲಿದ್ದಂತಹ ಒಬ್ಬೊಬ್ಬರೇ ವಿಜ್ಞಾನಿಗಳನ್ನು ಆಚೆಯೇ ಕರ್ಕೊಂಡು ಬರುವಂತಹ ಕೆಲಸವನ್ನು ಕೂಡ ಮಾಡಲಾಯಿತು. ತಕ್ಷಣಕ್ಕೆ ಅವ್ರಿಗೆ ಎದಳ್ಲಿಕ್ಕೆ ಆಗಲಿಲ್ಲ. ಎಲ್ಲರಿಗೂ ಕೂಡ ನಿರೀಕ್ಷೆ ಇತ್ತು, ಬಿಕಾಸ್ ಆ ಸ್ನಾಯು ಸೆಳೆತ ವಿಪರೀತವಾಗಿರುತ್ತೆ, ಮತ್ತು ನಿಂತ್ಕೊಂಡು ನಡೆದಾಡುವಂತಹ ಶಕ್ತಿ ಕಂಪ್ಲೀಟಾಗಿ ಕುಂದು ಹೋಗಿರುತ್ತೆ ಅಂತ. ನೋಡಿ, ಒಬ್ಬೊಬ್ಬರೇ ವಿಜ್ಞಾನಿಗಳನ್ನು ಕರ್ಕೊಂಡು ಬರುವಂತಹ ಸಂದರ್ಭದಲ್ಲಿ ತೆಗೆದಿರುವಂತಹ ದೃಶ್ಯ ಇದು. ಈ ಇಡೀ ಜರ್ನಿ ಇದೆಯಲ್ಲ, ಸ್ಕೈ ಇಸ್ ದ ಲಿಮಿಟ್ ಅನ್ನುವಂತಹ ಮಾತು ನಾವು ಪದೇ ಪದೇ ಕೇಳ್ತಾ ಇದ್ವಲ್ಲ, ಹಂಗಲ್ಲ. ಸ್ಕೈಗೂ ಮನುಷ್ಯ ಏನಾದರೂ ಯೋಚನೆ ಮಾಡಿದರೆ ಅಥವಾ ಒಂದು ಸಂಕಲ್ಪವನ್ನು ತೊಟ್ಟರೆ ಎಲ್ಲವನ್ನು ಮೀರ್ತಾನೆ ಆತ ಅನ್ನೋದಕ್ಕೆ ಇದು ಉದಾಹರಣೆ. ಕ್ಯಾಪ್ಸುಲ್ನಿಂದ ಒಬ್ಬೊಬ್ಬರಾಗಿ ಹೊರಗೆ ಕರ್ಕೊಂಡು ಬರುವಂತಹ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಾ. 4 ಜನ ವಿಜ್ಞಾನಿಗಳು ತುಂಬ ಎಕ್ಸ್ಪೆರಿಮೆಂಟ್ಗಳನ್ನು ಅಲ್ಲಿ ಕಂಡಕ್ಟ್ ಮಾಡಿದ್ರು ಅಂತ ಕೂಡ ಹೇಳಲಾಗ್ತಾ ಇದೆ. ಟೆಕ್ನಿಕಲಿ ತುಂಬ ಚಾಲೆಂಜಸ್ ಅರ್ಥ ಮೇಲಿರುತ್ತೆ. ಅಂದರೆ ಭೂಮಿಯೊಳಗೆ ತುಂಬ ಸವಾಲುಗಳಿರುತ್ತಲ್ಲ, ಆ ಸವಾಲುಗಳಿಗೆ ಉತ್ತರ ಹುಡುಕುವಂತಹ ಪ್ರಯತ್ನವನ್ನು ಸಾಮಾನ್ಯವಾಗಿ ಬಾಹ್ಯಾಕಾಶದಲ್ಲಿ ಮಾಡ್ತಾರೆ. ಇವರಿದ್ದಂತಹ ಬಾಹ್ಯಾಕಾಶ ಕೂಡ ಅಷ್ಟೇ, ಒಂದು 16,000 ಸ್ಕ್ವೇರ್ ಫೀಟ್ ಇತ್ತು. ಅಂದರೆ ನಿಮ್ಗೊಂದು ರಫ್ಲಿ ಹೇಳಬೇಕಂದ್ರೆ ಒಂದು ಫುಟ್ಬಾಲ್ ಸ್ಟೇಡಿಯಂ ಗೊತ್ತಿರುತ್ತಲ್ಲ, ಆ ಥರ ಇತ್ತು. ಸೊ ಅಲ್ಲಿ ಈ ವಿಜ್ಞಾನಿಗಳು ಉಳ್ಕೊಂಡಿದ್ರು. ವಾಪಸ್ ಬರೋದಕ್ಕೆ ಇದ್ದಂತಹ ನೌಕೆ ಇತ್ತಲ್ಲ, ಅದರಲ್ಲಿ ಬಹಳಷ್ಟು ಸಮಸ್ಯೆಗಳು ಕಾಣಿಸ್ತಾ ಇತ್ತು. ಥ್ರಸ್ಟ್ ಅಂತ ಟೆಕ್ನಿಕಲಿ ಹೇಳ್ಬೋದು ನಾವು. ಸೊ ಅಲ್ಲಿ ತುಂಬ ಸಮಸ್ಯೆಗಳಿತ್ತು. ಫೈನಲಿ ಈಗ ಆ ಸಮಸ್ಯೆಗಳನ್ನು ಮೆಟ್ಟಿ ನಿಂತು ಅವರನ್ನು ಕರ್ಕೊಂಡು ಬರುವಂತಹ ಕೆಲಸವನ್ನು ಅತ್ಯಂತ ಯಶಸ್ವಿಯಾಗಿ ಎಲಾನ್ ಮಸ್ಕ್ ಒಡೆತನದ ನೌಕೆ ಯಶಸ್ವಿಗೊಳಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಖುಷಿಯಲ್ಲಿ ಇರೋದನ್ನು ನೀವು ನೋಡ್ತಾ ಇದ್ದೀರಾ. ಬರ್ತಾ ಇದ್ದ ಹಾಗೆ ಕೈ ಬೀಸಿದ್ರು ಅಲ್ಲಿ ಎಲ್ರಿಗೂ ಕೂಡ. 7 ಸವಾಲುಗಳನ್ನು ನಾಸಾ ಮತ್ತು ಸ್ಪೇಸ್ ಎಕ್ಸ್ ದಾಟಿದೆ. ಪೂರಕವಾದ ಹವಾಮಾನ ಹಿನ್ನೆಲೆಯಲ್ಲಿ ಸುರಕ್ಷಿತವಾಗಿ ಲ್ಯಾಂಡಿಂಗ್ ಆಗಿದೆ. ಗಂಟೆಗೆ 17 ಕಿಲೋಮೀಟರ್ಗಿಂತ ವೇಗವಾಗಿ ಬೀಸುವಂತಹ ಗಾಳಿ ಇರಬಾರ್ದಾಗಿತ್ತು. ವಿಜ್ಞಾನಿಗಳಿಗೆ ಹವಾಮಾನದ ಪರಿಸ್ಥಿತಿ ಕೂಡ ಸಹಕಾರ ಕೊಡ್ತು. ಅಂದರೆ ಎವ್ರಿಥಿಂಗ್ ಗೋಸ್ ರೈಟ್ ಅನ್ನುವಂತಹ ವಿಚಾರ ನಾವು ಕೇಳ್ಪಡ್ತಾ ಇರ್ತೀವಲ್ಲ, ಅದೇ ರೀತಿ ಕಾಣಿಸ್ತಾ ಇತ್ತು. ಸಮುದ್ರದಲ್ಲಿ 7 ಡಿಗ್ರಿಗಿಂತ ಹೆಚ್ಚಿನ ಪ್ರಮಾಣದ ಅಲೆಗಳು ಕೂಡ ಇರಲಿಲ್ಲ. ಗೋಚರತೆ ಸ್ಪಷ್ಟವಾಗಿದ್ದ ಕಾರಣ ನಿಗದಿತ ಸ್ಥಳದಲ್ಲೇ ಲ್ಯಾಂಡ್ ಆಗಿದೆ ಎನ್ನುವಂತಹ ವಿಚಾರ ಕೂಡ ತಿಳಿದು ಬರ್ತಾ ಇದೆ. ಸೊ
ಒಂದು ಯೂನಿವರ್ಸ್ ಕೂಡ ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇತ್ತು ಅಂತ ಅನ್ಸುತ್ತೆ. ಅಂದರೆ ಇಡೀ ಪ್ರಕೃತಿ ಕೂಡ ಇವರು ಸೇಫ್ ಆಗಿ ಬರೋದನ್ನೇ ಬಯಸ್ತಾ ಇತ್ತು ಅಂತ ಅನ್ಸುತ್ತೆ. ಹೀಗಾಗಿ ಪ್ರಕೃತಿ ತುಂಬ ಚೆನ್ನಾಗಿ ಸಹಕರಿಸಿದೆ ಈ ವಿಜ್ಞಾನಿಗಳ ಸೇಫ್ ಲ್ಯಾಂಡಿಂಗ್ಗೆ ಅಥವಾ ಟಚ್ ಡೌನ್ಗೆ ಅನ್ನುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ನಾನಾಗಲೇ ಹೇಳ್ತಾ ಇದ್ದೆ ನಿಮಗೆ ಏನೇನಕ್ಕೆ ಇದು ಯೂಸ್ ಆಗುತ್ತೆ ಅಂತ. ಒಂದು ನಮಗೆ ಗೊತ್ತು, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನಲ್ಲಿ ನೀರಿರಲ್ಲ, ಗ್ರಾವಿಟಿ ಇರಲ್ಲ, ಅಂದರೆ ಗುರುತ್ವಾಕರ್ಷಣೆ ಇರಲ್ಲ. ಒಂದೇ ಒಂದು ಚಿಕ್ಕ ಮೈನ್ಯೂಟ್ ಮಿಸ್ಟೇಕ್ ಕೂಡ ಇವರ ಬದುಕನ್ನು ಕೊನೆಗಾಣಿಸುವಂತಹ ದೊಡ್ಡ ಸವಾಲಿತ್ತು. ಅದನ್ನು ಮೆಟ್ಟಿ ನಿಂತಿದ್ದಾರೆ ಇವರು. ಈಗ ನಮ್ಮ ಕೂದಲು ತಗೊಳ್ಳಿ, ಒಂದೇ ಒಂದು ಸಣ್ಣ ಕೂದಲು, ಒಂದು ಸಿಂಗಲ್ ಕೂದಲು, ಅದನ್ನು 25 ಭಾಗ ಸೀಳ್ದಾಗ ಮೈನ್ಯೂಟಾಗಿ ಒಂದು ಕ್ರ್ಯಾಕ್ ಬರುತ್ತೆ, ಗೊತ್ತಾ? ಅದು ನಮಗೇನು ಫರಕ್ ಬೀಳಲ್ಲ. ಬಟ್ ಆ ಗಗನಯಾತ್ರಿಗಳ ಜೀವನ ಅಂತ್ಯ ಆಗೋದಕ್ಕೆ ಆ ಒಂದು ಕ್ರ್ಯಾಕ್ ಕೂಡ ಸಾಕಾಗತ್ತೆ, ಸಣ್ಣ ಏರ್ ಕ್ರ್ಯಾಕ್ ಕೂಡ. ಬಟ್ ಅದನ್ನೆಲ್ಲ ಅವರು ತೀರಾ ಸಹನೆಯಿಂದ ತಮ್ಮ ಜೀವನವನ್ನು ಕೂಡ ಜೋಪಾನವಾಗಿ ನೋಡ್ಕೊಳ್ಳುವಂತಹ ಅತಿ ದೊಡ್ಡ ಜವಾಬ್ದಾರಿನ ಕೂಡ ಅವರು ನಿಭಾಯಿಸಿದ್ದಾರೆ. ಗಗನದಿಂದ ಭೂಮಿಗೆ ಇಳಿದಿದ್ದಾರೆ ಗಗನಯಾತ್ರಿಗಳು ಅನ್ನೋದರ ಡೀಟೇಲ್ಸನ್ನು ನೀವು ಗಮನಿಸ್ತಾ ಇದ್ದೀರಾ. ಫ್ಲೋರಿಡಾದ ಸಮುದ್ರದಲ್ಲಿ ಕ್ರೂ 9 ನೌಕೆ ಸೇಫ್ ಲ್ಯಾಂಡಿಂಗ್ ಆಗಿದೆ, ಸಾಫ್ಟ್ ಲ್ಯಾಂಡಿಂಗ್ ಆಗಿದೆ. ಬೆಳಗಿನ ಜಾವ 3:27ಕ್ಕೆ ನೌಕೆ ತಲುಪಿರೋದ್ರ ಡೀಟೇಲ್ಸ್ ಕೂಡ ಇದೆ. ಕೊನೆ 2 ನಿಮಿಷದಲ್ಲಿ 4 ಪ್ಯಾರಾಚೂಟ್ಗಳು ಕೂಡ ಎಲ್ಲ ಪ್ಲ್ಯಾನ್ ಮಾಡಿದ ಪ್ರಕಾರನೇ ಸೇಫಾಗಿ ಆಗಿದೆ. ಕ್ಯಾಪ್ಸುಲ್ಗಳನ್ನು ಹಡಗಿಗೆ ಸಿಬ್ಬಂದಿಗಳು ಶಿಫ್ಟ್ ಮಾಡಿದರು. ಅಲ್ಲೇ ಸಿಬ್ಬಂದಿಗಳಿದ್ರು. ಇವರು ಟಚ್ ಡೌನ್ ಆಗ್ತಾ ಇದ್ದ ಹಾಗೇ ರೋಪ್ಗಳ ಮೂಲಕ ಕ್ಯಾಪ್ಸುಲನ್ನು ಎಳೆದು ಒಳಗಡೆ ಹಾಕೋ ಕೆಲಸವನ್ನು ಕೂಡ ಸಿಬ್ಬಂದಿಗಳು ಮಾಡಿದರು. ಮತ್ತು ಮೊದಲು 4 ಆರೋಗ್ಯ ಸ್ಥಿತಿ ಹೇಗಿದೆ ಅನ್ನುವಂತಹ ಪರೀಕ್ಷೆಯನ್ನು ಕೂಡ ಅಲ್ಲಿ ಮಾಡಲಾಯಿತು. ಕ್ಯಾಪ್ಸಲ್ ಡೋರ್ ಓಪನ್ ಮಾಡ್ತಾ ಇದ್ದ ಹಾಗೆ ಒಬ್ಬರೊಬ್ಬರನ್ನೇ ರೆಸ್ಕ್ಯೂ ಮಾಡ್ತಾ ಇದ್ದ ಹಾಗೆ ಸದ್ಯಕ್ಕೆ ಅವ್ರದ್ದು ಮಾನಸಿಕ ಫಿಸಿಕಲಿ ಹೇಗಿದ್ದಾರೆ ಅವ್ರ ಸ್ಥಿತಿಗತಿ ಅಂತೆಲ್ಲ ನೋಡೋ ಕೆಲಸ ಆಯಿತು. ಮತ್ತು ಮೊದಲ ನೌಕೆಯಿಂದ ನಿಕ್ ಹೇಗ್ರನ್ನ ರಕ್ಷಣಾ ಸಿಬ್ಬಂದಿಗಳು ಹೊರತಂದರು. ನಂತರ ಕ್ಯಾಪ್ಸಲ್ನಿಂದ ಸುನೀತಾ ವಿಲಿಯಮ್ಸನ್ನು ಕೂಡ ಆಚೆ ಕರ್ಕೊಂಡು ಬರಲಾಯಿತು. 4 ಗಗನಯಾತ್ರಿಗಳ ಮುಖದಲ್ಲಿ ನಗು ಇತ್ತು. ಇನ್ಫ್ಯಾಕ್ಟ್ ಸುನೀತಾ ಅವರ ಖುಷಿಗಂತೂ ಪಾರವೇ ಇರಲಿಲ್ಲ. ಅವರ ಒಂದು ಸಹನೆ ಜಗದಗಲ ಅವರ ಕೀರ್ತಿ ಪತಾಕೆಯನ್ನು ಮತ್ತೊಂದು ಸಲ ಪಸರಿಸುವಲ್ಲಿ ಯಶಸ್ವಿಯಾಗಿದೆ. ಭಾರತಕ್ಕೂ ಕೂಡ ಹೆಮ್ಮೆ ಮೂಮೆಂಟು. ಭಾರತದ ಮನಸ್ಸುಗಳು, ಭಾರತ ಮೂಲದ ಮನಸ್ಸುಗಳು ಎಷ್ಟು ಗಟ್ಟಿಗಿತ್ತಿಗಳಾಗಿರ್ತಾರೆ ಅನ್ನೋದಕ್ಕೆ ಇದು ಉದಾಹರಣೆ. 45 ದಿನಗಳ ರೀಹ್ಯಾಬಿಟೇಷನ್ ಕೇಂದ್ರಕ್ಕೆ ಅವ್ರನ್ನ ಶಿಫ್ಟ್ ಮಾಡಲಾಗುತ್ತೆ. ಅಂದರೆ ಭೂಮಿಗೆ ಬಂದ ತಕ್ಷಣ ತುಂಬ ಸವಾಲುಗಳಿರುತ್ತೆ. ಒಂದು, ಕ್ಯಾಲ್ಶಿಯಂ ವಿಪರೀತವಾಗಿ ಅವರ ಬೋನ್ಸಲ್ಲಿ ಲಾಸ್ ಆಗಿರುತ್ತೆ, ಅವ್ರಿಗೆ ನಡೆಯೋದಕ್ಕಾಗಲ್ಲ. ಸೊ ಆ ನಿಟ್ಟಿನಲ್ಲಿ ಮಾನಸಿಕವಾಗಿ ಕೂಡ ಒಂದಷ್ಟು ಕನ್ಫ್ಯೂಷನ್ಸ್ನಲ್ಲಿ ಇರ್ತಾರೆ, ಯೂಶಲಿ ಇರ್ತಾರೆ. ಇಲ್ಲಂತ ದೊಡ್ಡ ಮೇಜರ್ ಬದಲಾವಣೆ ನಮಗೆ ಮೇಲ್ನೋಟ ಕಾಣಿಸ್ಲಿಲ್ಲ. ಬಟ್ ತುಂಬ ತುಮುಲುಗಳಿರುತ್ತೆ. ಅದನ್ನೆಲ್ಲ ದೂರಪಡಿಸೋ ನಿಟ್ಟಿನಲ್ಲಿ ರೀಹ್ಯಾಬಿಟೇಷನ್ ಸೆಂಟರ್ನಲ್ಲಿ ಅವರನ್ನು ಕ್ಲೋಸ್ ಆಗಿ ಮಾನಿಟರ್ ಮಾಡುವಂತಹ ಕೆಲಸ ಇರುತ್ತೆ. ಬಾಹ್ಯಾಕಾಶದಿಂದ ಭೂಮಿಗೆ ಸೇಫಾಗಿ ಬಂದ ಬಳಿಕ ಕೂಡ ಸವಾಲುಗಳು 100 ಇರುತ್ತೆ. ಇಲ್ಲಿನ ಫುಡ್ಗೆ ಹೊಂದ್ಕೊಳ್ಬೇಕಾಗತ್ತೆ, ಇಲ್ಲಿನ ವಾತಾವರಣಕ್ಕೆ ಹೊಂದ್ಕೊಳ್ಬೇಕಾಗತ್ತೆ. ಬಿಕಾಸ್ ಬಾಹ್ಯಾಕಾಶದಲ್ಲಿ ಕಂಪ್ಲೀಟಾಗಿ ಒಂದು ಫುಡ್ಡಿಂದ ಹಿಡಿದು ನಾವು ಬ್ರಷ್ ಮಾಡುವಂತಹ ರೀತಿಯಿಂದ ಹಿಡಿದು ಆಮೇಲೆ ಆ ಮಲ ವಿಸರ್ಜನೆ ಅನ್ನುವಂತಹ ವಿಚಾರ ಹಿಡಿದು ಎಲ್ಲ ಡಿಫ್ರೆಂಟು. ಸೊ ಈಗ ವಾಪಸ್ ನಮ್ಮದೇ ಭೂಮಿಯ ವಾತಾವರಣಕ್ಕೆ ಹೊಂದಿಕೊಳ್ಳೋಕೆ ಅವ್ರಿಗೆ ಸಮಯ ಬೇಕಾಗತ್ತೆ. ಹೀಗಾಗಿ ಸೂಕ್ಷ್ಮವಾಗಿ ಮಾನಿಟರ್ ಮಾಡಲಾಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಶುಭ ಸುದ್ದಿ ನಸುಕಿನ ಜಾವ ನಮಗೆ ಸಿಕ್ಕಿದೆ. ಉಳಿದಂತೆ ಏನೇನು ಮಾಹಿತಿ ಸಿಗ್ತಾ ಇದೆ ಅಂತ? ಮಮತಾ, ಬೆಳಗಿನ ಜಾವ 3:27ಕ್ಕೆ 4 ಜನ ಗಗನಯಾತ್ರಿಗಳಿರುವಂತ ಕ್ಯಾಪ್ಸುಲ್ ಫ್ಲೋರಿಡಾದ ಸಮುದ್ರ ತೀರಕ್ಕೆ ಬಂದು ತಲುಪಿರುವಂತದ್ದು. ಸ್ಪೇಸ್ ಎಕ್ಸ್ ಮತ್ತೆ ನಾಸಾದ ವಿಜ್ಞಾನಿಗಳು ಯಶಸ್ವಿಯಾಗಿ ಈ ಕಾರ್ಯಾಚರಣೆಯನ್ನ ಮಾಡಿ ಮುಗಿಸಿರುವಂತದ್ದು. ನೀವು ಹೇಳಿದಂತೆ ವಾತಾವರಣವು ಕೂಡ ಪೂರಕವಾಗಿ ಸ್ಪಂದಿಸಿರುವಂತಹ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂತಹ ಅವಘಡಗಳು ಅಥವಾ ಗೊಂದಲಗಳು ಇಲ್ಲದಂತೆ ಸೇಫ್ ಲ್ಯಾಂಡಿಂಗ್ ಮತ್ತೆ ಸಾಫ್ಟ್ ಲ್ಯಾಂಡಿಂಗ್ ಕೂಡ ಆಗಿರುವಂತದನ್ನ ಕೂಡ ನಾವಿಲ್ಲಿ ಗಮನಿಸಬಹುದು. ಮತ್ತೆ ಅದು ಸಮುದ್ರಕ್ಕೆ ಬಂದು ಬೀಳ್ತಾ ಇದ್ದಂತೆ ಅದನ್ನ ಹಡಗುಗಳಲ್ಲಿ ಎತ್ಕೊಂಡು ಅಲ್ಲಿಂದ 4 ಜನ ಗಗನಯಾತ್ರಿಗಳನ್ನ ಕೂಡ ಹೊರಗೆ ತರುವಂತ ಕೆಲಸವನ್ನ ಕೂಡ ಮಾಡಲಾಯಿತು. ಅಲ್ಲಿಂದ ಅವರನ್ನ ಈಗ ರಿಹ್ಯಾಬಿಟೇಷನ್ ಸೆಂಟರ್ಗೆ ಕೂಡ ಕರೆದುಕೊಂಡು ಹೋಗಲಾಗಿದೆ. ಮುಂದಿನ 45 ದಿನಗಳ ಕಾಲ ನಿರಂತರವಾಗಿ ಅವರ ಆರೋಗ್ಯ ತಪಾಸಣೆಯನ್ನ ಕೂಡ ಮಾಡಲಾಗುತ್ತೆ. ಮತ್ತೆ ಅವರಿಗೆ ಬೇಕಾಗಿರುವಂತ ಅಗತ್ಯ ಚಿಕಿತ್ಸೆಯನ್ನ ಕೊಡೋ ಮೂಲಕ ಅವ್ರನ್ನ ಮತ್ತೆ ರೆಡಿ ಮಾಡುವಂತ ಕೆಲಸವನ್ನ ಮಾಡಲಾಗುತ್ತೆ. ಸೊ ಇದಕ್ಕೆ ಪೂರಕವಾಗಿ ಎಲ್ಲ ಚಟುವಟಿಕೆಗಳು ಕೂಡ ನಡೀತಾ ಇರುವಂತದ್ದು. ವಿಜ್ಞಾನಿಗಳು ಬಹಳಷ್ಟು ಸಮಾಧಾನದಿಂದ ಅಚ್ಚುಕಟ್ಟಾಗಿ ಈ ಒಂದು ಕಾರ್ಯಾಚರಣೆಯನ್ನ ಮಾಡಿರುವಂತದನ್ನ ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಸ್ಪೇಸ್ ಎಕ್ಸ್ ನ ಏನು ಕ್ಯಾಪ್ಸುಲ್ ಏನಿತ್ತು ಅದು ಕೂಡ ಸಮರ್ಥವಾಗಿ ಎಲ್ಲೂ ಕೂಡ ಒಂದು ಸಣ್ಣ ಗೊಂದಲವೂ ಕೂಡ ಆಗದಂತೆ ಕೆಲಸ ಮಾಡಿರುವಂತದನ್ನ ಕೂಡ ಗಮನಿಸಿದ್ರೆ, ಎಲಾನ್ ಮಸ್ಕ್ ಅವರ ಸ್ಪೇಸ್ ಎಕ್ಸ್ ರಾಕೆಟ್ ಅಥವಾ ಈ ರೀತಿಯಾದಂತ ಕ್ಯಾಪ್ಸುಲ್ ಗಳನ್ನ ನಿರ್ಮಾಣ ಮಾಡೋದ್ರಲ್ಲೂ ಕೂಡ ಎಷ್ಟು ಸಮರ್ಥವಾಗಿದೆ ಅನ್ನುವಂತ ಸಂದೇಶವನ್ನ ಇಡೀ ಜಗತ್ತಿಗೆ ಕಳಿಸುವಂತ
ಪ್ರಯತ್ನವನ್ನ ಕೂಡ ಈ ಕಾರ್ಯಾಚರಣೆಯ ಮೂಲಕ ಮಾಡಿರುವಂತದ್ದು. ಸೊ 9 ತಿಂಗಳ ಕಾಲ ಏನು ಬಾಹ್ಯಾಕಾಶ ಕೇಂದ್ರದಲ್ಲಿ ಸಿಲುಕಾಕೊಂಡಂತ ಈಗ ಗಗನಯಾತ್ರಿಗಳೇನಿದ್ದಾರೆ ಈಗ ಅಂತಿಮವಾಗಿ ಭಾರತ ಇದು ಭೂಮಿಗೆ ಬಂದಿರುವಂತದ್ದು ಮಮತಾ. ಆಲ್ ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಶಬೀರ್. ಸುರಕ್ಷಿತವಾಗಿ ಗಗನಯಾತ್ರಿಗಳು ಭೂಮಿಗೆ ಮರಳಿರೋದ್ರ ಡೀಟೇಲ್ಸ್ ಅನ್ನು ನಾವೀಗಷ್ಟೇ ಕೊಡ್ತಾ ಇದ್ವಿ. ಸೊ ಸ್ಪೇಸ್ ಎಕ್ಸ್ಗೆ ನಾಸಾ ಧನ್ಯವಾದವನ್ನು ಹೇಳಿದೆ. ಎಲ್ಲ ಗಗನಯಾತ್ರಿಗಳು ಕೂಡ ಸುರಕ್ಷಿತವಾಗಿ ಇದ್ದಾರೆ, ಎಲ್ಲವೂ ನಾವು ಅಂದುಕೊಂಡಂತೆ ಆಗಿದೆ ಅನ್ನುವಂತಹ ಖುಷಿಯನ್ನ ನಾಸಾ ಈ ಮೂಲಕ ವ್ಯಕ್ತಪಡಿಸ್ತಾ ಇದೆ. ಈ ಅಲ್ಲಿ ಏನೇನು ಎಕ್ಸ್ಪೆರಿಮೆಂಟ್ಗಳನ್ನು ಕಂಡಕ್ಟ್ ಮಾಡಿರ್ತಾರೆ, ಏನು ಲಾಭ ಆಯಿತು, ಆ ಎಲ್ಲ ಪ್ರಶ್ನೆಗೂ ನಮಗೆ ಮುಂದಿನ ಹಂತದಲ್ಲಿ ಉತ್ತರ ಸಿಗ್ತಾ ಹೋಗುತ್ತೆ. ಸದ್ಯಕ್ಕಂತೂ ಭೂಮಿಗೆ ಸ್ವಾಗತವನ್ನು ಕೋರ್ತಾ ನಾಸಾ ಎಲ್ಲರೂ ಕೂಡ ಆರೋಗ್ಯವಾಗಿದ್ದಾರೆ, ಅಂಥ ದೊಡ್ಡ ಬದಲಾವಣೆಗಳಿಗೇನು ಅವರ ಆರೋಗ್ಯ ವಿಚಾರದಲ್ಲಿ ಕಂಡು ಬಂದಿಲ್ಲ ಅನ್ನೋದನ್ನು ತಿಳಿಸೋ ಪ್ರಯತ್ನವನ್ನು ಮಾಡಿದ್ದಾರೆ. ಸುನೀತಾ ವಿಲಿಯಮ್ಸ್, ಬುಚ್ ವಿಲ್ಮೋರ್, ರಷ್ಯಾದ ಅಲೆಕ್ಸಾಂಡರ್ ಮತ್ತು ಅಮೆರಿಕದ ನಿಕ್ ಹೇಗ್ ಅವರನ್ನು ಹೊತ್ತಂತಹ ಸ್ಪೇಸ್ ಎಕ್ಸ್ನ ಕ್ರೂ ಡ್ರ್ಯಾಗನ್ ನೌಕೆ ಬಂದಿಳಿದೆ. ಸುದೀರ್ಘ 17 ಗಂಟೆಗಳ ಜರ್ನಿಯನ್ನು ಇವರು ಬಾಹ್ಯಾಕಾಶದಿಂದ ಭೂಮಿಗೆ ಮಾಡಿದ್ದಾರೆ. ಇನ್ನೂ ಒಂದು ಎಕ್ಸಾಂಪಲ್ಲು ಅಂತ ಹೇಳಿದ್ರೆ, ನಮ್ಮ ಭೂಮಿಯಿಂದ ಒಂದು 490 ಕಿಲೋಮೀಟರ್ ಮೇಲೆ ಈ ಬಾಹ್ಯಾಕಾಶ ಕೇಂದ್ರ ಏನಿದೆ ಅದು ಸುತ್ತಾ ಇರುತ್ತೆ. ಗಂಟೆಗೆ ಎಷ್ಟು ಸ್ಪೀಡಲ್ಲಿ ಸುತ್ತಬೋದು ಅನ್ನೋ ಒಂದು ಪ್ರಶ್ನೆ ಇರ್ಬೋದು ನಿಮಗೆ. ನಾವೆಲ್ಲ ಗಾಡಿ ಓಡಿಸ್ಬೇಕಾದ್ರೆ ಒಂದು ಆವ್ರೇಜ್ 20 ಕಿಲೋಮೀಟರ್ ಸ್ಪೀಡ್ ಅಂತ ಇಟ್ಕೊಳ್ಳೋಣ. ಬಟ್ ಈ ಬಾಹ್ಯಾಕಾಶ ಕೇಂದ್ರ ಇದೆಯಲ್ಲ, ಆಲ್ಮೋಸ್ಟ್ ಈ ಸುನೀತಾ ವಿಲಿಯಮ್ಸ್ ಎಲ್ಲ ಇದ್ರಲ್ಲ, ಗಂಟೆಗೆ ಇವ್ರು ಸುತ್ತಾ ಇದ್ದಂತಹ ಸ್ಪೀಡು 29,000 ಕಿಲೋಮೀಟರ್ಗೂ ಜಾಸ್ತಿ ಪರ್ ಅವರ್. ಇಮ್ಯಾಜಿನ್ ಅವ್ರದ್ದು ಸ್ಥಿತಿ ಹೇಗಿರ್ಬೋದು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಅಷ್ಟೇ ಇದು. ಈ ಥರದ್ದು ಸುಮಾರು ಎಕ್ಸಾಂಪಲ್ಸ್ಗಳಿದ್ದಾವೆ.